ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಓದಪ್ಪ ನೆಕ್ಸ್ಟ್ ಕ್ವಶನ್. Sir, x plus 2 whole cube is equals to 2x into x square minus 1, sir. x square minus 1. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ ಫಾರ್ಮುಲಾ ಇದೆ? a plus b whole cube. Sir, What is a plus b a whole plus b cube? whole cube. Sir, a square plus b square plus 3 into a into b into a plus b, sir. Yeah, something ಅಷ್ಟೇ. ಮಧ್ಯದಲ್ಲಿ ಏನಾಯ್ತು? ಎಷ್ಟು ಜನ ಕನ್ಫ್ಯೂಷನ್ ಇದೆ a plus b whole cube, a minus b whole cube? ಓಕೆ, ಇಲ್ಲೊಂದು 4 ಜನ ಕೈ ಎತ್ತಿದ್ರು. ಗುಡ್. ಅಲ್ಲಿ ಆ ಕಡೆ ಅವ್ರನ್ನ ಮಾತಾಡ್ಸ್ಬೇಕಲ್ಲ, ಬೆಂಗಳೂರಲ್ಲಿ ಕೂತಿರೋರು. ಸಾಂಗುವಿನೂ ಕೈ ಎತ್ತಿದ್ರು. ಗುಡ್. ಅವನೀಶ್, ಸ್ವರ, ಪ್ರಿಯಾ, ಸಚಿನ್ ಇಂದ ರಿಪ್ಲೈ ಬರ್ಲಿಲ್ಲ. ಏನ್ ಕೇಳಿದ್ರಿ? a plus b whole cube, a minus b whole cube ಕನ್ಫ್ಯೂಷನ್ ಇದೆಯಾ? ಎಸ್ ಸರ್. ಸೊ ದೇರ್ ಈಸ್ ಒನ್ ಟ್ರಯಾಂಗಲ್. ನೀವು ಎಷ್ಟೊಂದರ ಟ್ರಯಾಂಗಲ್ ಕೇಳಿರ್ತೀರ. ರೈಟ್ ಆಂಗಲ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತಲ್ಲ. ಪ್ಯಾಸ್ಕಲ್ ಟ್ರಯಾಂಗಲ್ ಅಂತ ಕೇಳಿದೀರಾ? ಆಕ್ಚುಲಿ ನೀವು ನಾಳೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೆ ಇದಕ್ಕೆಲ್ಲ ಪ್ರೋಗ್ರಾಮ್ ಬರೆಸ್ತಾರೆ. ರೈಟ್ ಅಪ್ ಪ್ರೋಗ್ರಾಮ್, ಪೈಥಾನ್ ಆಗಿರ್ಬೋದು, ಸಿ, ಜಾವಾ, ಯಾವ್ದಾದ್ರು ಟು ಜನರೇಟ್ ಪ್ಯಾಸ್ಕಲ್ ಟ್ರಯಾಂಗಲ್ ಅಂತ. ಆ ಪ್ಯಾಸ್ಕಲ್ ಟ್ರಯಾಂಗಲ್ ಗೊತ್ತಿದ್ರೆ a plus b whole cube ಅಲ್ಲ, a plus b whole power 10 ಬರೀಬಹುದು. Shall we learn that? Shall we try? Okay, see here. Okay, ನಿಮ್ಮ ಮಾವನ್ ಕೇಳು ಪ್ಯಾಸ್ಕಲ್ ಟ್ರಯಾಂಗಲ್ ಅಂದ್ರೆ ಏನು ಅಂತ. ನಾನು ಅವನೆಲ್ಲ ಒಟ್ಟಿಗೆ ಓದ್ತಾ ಇದ್ವಿ ಇಲ್ಲಿ. Okay, Pascal triangle. This is just for our information, students, but a nice interesting pattern in math. ಈಗ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಏನ್ ಬೇಕು? ಲೈನ್ ಸೆಗ್ಮೆಂಟ್ಸ್ ತಾನೇ ಬೇಕು. But Pascal didn't use line segments, he used numbers to create a triangle. ಹೆಂಗ್ ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡಿ. I just tell you a pattern. Try ಮಾಡಿ ಗೊತ್ತಾಗತ್ತಾ ಅಂತ. Let's think like Pascal for 10 minutes. Okay? ಏನಾ? 1. Next, ಆ ಕಡೆ ಈ ಕಡೆನು 1. Is this shape triangle? ಅದಕ್ಕೆ ಅದನ್ನ Pascal triangle ಅನ್ನೋದು. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? 1, 1, 2. You understood how I wrote this? Okay, ಈಗ ನೆಕ್ಸ್ಟ್ ನೀವು ಅನ್ಕೋಬಹುದು ಇಲ್ಲಿ 1, 1. ಹಂಗಾರೆ ಇಲ್ಲಿ ಏನ್ ಬರೀಬೇಕು? 3, 3. ಗುಡ್. ನೆಕ್ಸ್ಟ್ ಮತ್ತೆ ಆ ಕಡೆ ಈ ಕಡೆ 1, 1. ಇಲ್ಲಿ ಏನ್ ಬರೀಬೇಕು? 4. ಅದೇ ಪ್ಯಾಸ್ಕಲ್ ಐಡಿಯಾ. 4 ಬರೆಯೋದಿಲ್ಲ. You understood this pattern? Okay, ಇನ್ನೊಂದು ಪ್ಯಾಟರ್ನ್ ಬರೀತೀನಿ. ನೆಕ್ಸ್ಟ್ 1, 1. ಓಕೆನಾ? 5, 10, 10, 5. ಈ ಪ್ಯಾಟರ್ನ್ ಅರ್ಥ ಆಯ್ತಾ? ಪ್ಯಾಸ್ಕಲ್ ಹೆಂಗ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಏನ್ ಮಾಡ್ತಾ ಇದ್ದಾನೆ ಪ್ಯಾಸ್ಕಲ್? ಆ ಕಡೆ ಈ ಕಡೆ 1 ಬರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ ಬಿಟ್ವೀನ್ ಏನ್ ಮಾಡ್ತಿದ್ದಾನೆ? ಮೇಲ್ಗಡೆ ಇರೋದನ್ನ ಆಡ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಯು ಸಿ ದ ಪ್ಯಾಟರ್ನ್. ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು? 6. ಇಲ್ಲಿ 15, ಇಲ್ಲಿ 20, ಇಲ್ಲಿ 15, ಇಲ್ಲಿ 6. ಆ ಕಡೆ ಈ ಕಡೆ ಏನ್ ಬಿಲ್ಡ್ ಮಾಡಬೇಕು? 1. So now can you identify a triangle type of a structure? ಅರ್ಥ ಆಯ್ತಾ ಹೆಂಗ್ ಡ್ರಾ ಮಾಡೋದು ಅಂತ? ಓಕೆ, ಈಗ ಸ್ಟೂಡೆಂಟ್ಸ್ ಒಂದು ಥಂಬ್ ರೂಲ್ ಇದೆ. ಏನ್ ಥಂಬ್ ರೂಲ್ ಅಂದ್ರೆ ಪವರ್ ಆಫ್ ಎ ನ ಡಿಕ್ರೀಸ್ ಮಾಡಬೇಕು, ಪವರ್ ಆಫ್ ಬಿ ನ ಇನ್ಕ್ರೀಸ್ ಮಾಡಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಪವರ್ ಆಫ್ ಎ ನ ಡಿಕ್ರೀಸ್ ಮಾಡಬೇಕು, ಪವರ್ ಆಫ್ ಬಿ ನ ಇನ್ಕ್ರೀಸ್. ಹೆಂಗ್ ಇನ್ಕ್ರೀಸ್ ಮಾಡೋದು, ಹೆಂಗ್ ಡಿಕ್ರೀಸ್ ಮಾಡೋದು, 1 ನಿಮಿಷ ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದನ್ನ ನಾವು ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಎಫಿಷಿಯಂಟ್ಸ್. ಏದು ಪವರ್ 2 ಇರುತ್ತೆ. ಏದು ಪವರ್ ಎಷ್ಟಿರುತ್ತೆ? 2 ಇರುತ್ತೆ. ವಾಟ್ ಈಸ್ ಇಟ್ಸ್ ಕೋಎಫಿಷಿಯಂಟ್? 1 ಪ್ಲಸ್ ಇದೇನಿದು 2.
ಎ ಕೋಎಫಿಷಿಯಂಟ್ ಸಾರಿ ಎ ಪವರ್ ಏನ್ ಮಾಡ್ಬೇಕು ಕಡಿಮೆ ಮಾಡ್ಬೇಕು ಬಿ ನ ಜಾಸ್ತಿ ಮಾಡ್ಬೇಕು ಹಾಗಾಗಿ ಬಿ ಪವರ್ 0 ಬರಿಬೇಕು ಕರೆಕ್ಟಾ ವಾಟ್ ಇಸ್ ಬಿ ಪವರ್ 0 1 ನ ಬಿ ಪವರ್ 0 is 1 right so now what I do I write a 1 ಕಡಿಮೆ ಮಾಡೋಣ and I'll introduce 1b you understood how I wrote that a ನ 1 ಕಡಿಮೆ ಮಾಡಬೇಕು b ನ 1 ಜಾಸ್ತಿ ಮಾಡಬೇಕು ಪ್ಲಸ್ ನೆಕ್ಸ್ಟ್ ನಂಬರ್ ಏನಿದೆ 1 ಹಂಗೆ ಇರಲಿ ಎದು ಮತ್ತೆ ಕಡಿಮೆ ಮಾಡಿದ್ರೆ ಏನಾಗುತ್ತೆ 0 a ಪವರ್ 0 ಎಷ್ಟು 1 b ನ 1 ಜಾಸ್ತಿ ಮಾಡಿ ಎಷ್ಟಾಗುತ್ತೆ b ಸ್ಕ್ವೇರ್ ಆಯ್ತಾ ಯಾವ ಫಾರ್ಮುಲಾ ಬಂತು ಇಲ್ಲಿ a plus b whole square ಇಲ್ಲಿ ಕಾಣ್ತಾ ಇದೆಯಾ ಈಗ ನೆಕ್ಸ್ಟ್ ಅದೇ ಟೆಕ್ನಿಕ್ ಇಲ್ಲಿ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ is it a cube what is the thumb rule a power decrease ಮಾಡಬೇಕು b power ಸ್ಟಾರ್ಟ್ ಮಾಡಬೇಕು ಸೊ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ 3a ಸ್ಕ್ವೇರ್ b ಕರೆಕ್ಟಾ ಅರ್ಥ ಆಯ್ತಾ ಹೆಂಗ್ ಮಾಡಿದ್ವಿ ಅಂತ 1 ಪವರ್ ಕಡಿಮೆ ಮಾಡಿ b 1 ಜಾಸ್ತಿ ಮಾಡಿ ನೆಕ್ಸ್ಟ್ ಏನಾಗುತ್ತೆ 3a b ಸ್ಕ್ವೇರ್ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ b ಕ್ಯೂಬ್ ಬಂತು ಯಾವ ಫಾರ್ಮುಲಾ ಇದೆ ಗೊತ್ತಾ a plus b whole cube so a plus b whole cube ಇದೆಯಾ ನಾವು ಇಲ್ಲಿ ಟ್ರೈ ಮಾಡೋಣ ಓವರಲ್ ಆಗಿ a ಪವರ್ 4 ಪ್ಲಸ್ 4a ಕ್ಯೂಬ್ b ಪ್ಲಸ್ 6a ಸ್ಕ್ವೇರ್ b ಸ್ಕ್ವೇರ್ ಪ್ಲಸ್ 4ab ಕ್ಯೂಬ್ ಪ್ಲಸ್ 1b ಪವರ್ 4 ಅರ್ಥ ಆಯ್ತಾ ಅಂಡರ್ಸ್ಟುಡ್ ಹೌ ಐ ರೆಡ್ a ಪವರ್ ಏನ್ ಮಾಡಿದ್ವಿ ಡಿಕ್ರೀಸ್ ಮಾಡ್ತಾ ಬಂದ್ವಿ a ಪವರ್ 5 a ಪವರ್ 4 a ಪವರ್ 3 a ಪವರ್ 2 a ಪವರ್ 0 ಯಾಕೆ a ಪವರ್ 0 is 1 b ನ ಇನ್ಕ್ರೀಸ್ ಮಾಡ್ಕೊಂಡೋಗಿ b ಪವರ್ 0 b ಪವರ್ 1 b ಪವರ್ 2 b ಪವರ್ 3 b ಪವರ್ 4 are you understanding so this line represents a plus b whole cube ಈಗ a plus b whole power 5 ಮಾಡಬಹುದಾ a plus b whole power 5 ಏನಾಗುತ್ತೆ a power 5 plus 5 a power 4 b cube ಅಲ್ಲ b power 4 b power 4 sorry a power 4 b 10 a square b cube 10 a square b cube next 5 a b power 4 plus 1 b power 5 ಅರ್ಥ ಆಯ್ತಾ ಹೆಂಗ್ ಬರೆಯೋದು ಅಂತ you can develop ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟೂಡೆಂಟ್ಸ್ ಬೈನಾಮಿಯಲ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಬೈನಾಮಿಯಲ್ ಕೋಎಫಿಷಿಯೆಂಟ್ಸ್ ಬೈನಾಮಿಯಲ್ ಅನ್ನು ಓದಿದ್ದೀರಾ ತಾನೆ ವಾಟ್ ಇಸ್ ಬೈನಾಮಿಯಲ್ which is made up of two terms and ಅದ್ರ ಕೋಎಫಿಷಿಯೆಂಟ್ಸ್ ಬರ್ತಾ ಇರ್ತಾನೆ ನಮಗೆ actually ಇಲ್ಲೆಲ್ಲ ಹಾಕಿ ಸ್ಟಿಕ್ ಪ್ಯಾಟರ್ನ್ there are many nice other interesting things you can learn from this triangle but we are learning only binomial coefficients sir particularly ಇನ್ನೂ ಕನ್ಫ್ಯೂಷನ್ ಸರ್ ಅನ್ನೋದಾದ್ರೆ ಜಸ್ಟ್ ಅನಾಲಿಟಿಕಲ್ ಮೆಥಡ್ ಹೋಗಿ ಅನಾಲಿಟಿಕಲ್ ಮೆಥಡ್ ಅಂದ್ರೆ ಏನ್ ಗೊತ್ತಾ ನೋಡಿ ಇಲ್ಲಿ ಏನ್ ಕಲಿಬೇಕು ನಾವು a plus b whole cube ಕರೆಕ್ಟಾ ಏನ್ ಮಾಡಿ a plus b into a plus b whole square ಬರೀಬೋದಾ ಇದು ಗೊತ್ತಾನೆ ಇದೆರಡರದ್ದು ಬೇಸ್ ಸೇಮ್ ಪವರ್ಸ್ ಆಡ್ ಮಾಡೋದು ಬರ್ತಾರಾ ವಾಟ್ ಇಸ್ a plus b whole square ಸ್ಟೂಡೆಂಟ್ಸ್ a square plus 2ab plus b square ಕರೆಕ್ಟಾ ಈಗ a ನ ಎಲ್ಲರಿಗೂ ಮಲ್ಟಿಪ್ಲೈ ಮಾಡಿ ಪ್ಲಸ್ b ನ ಎಲ್ಲರಿಗೂ ಮಲ್ಟಿಪ್ಲೈ ಮಾಡಿ ಬಟ್ ಆಫ್ ಕೋರ್ಸ್ ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಎಕ್ಸಾಮ್ ಅಲ್ಲಿ ಈಗ ಏನಾಗುತ್ತೆ a ಕ್ಯೂಬ್ ಪ್ಲಸ್ 2a ಸ್ಕ್ವೇರ್ b ಪ್ಲಸ್ a b ಸ್ಕ್ವೇರ್ ಪ್ಲಸ್ a squared b plus 2ab square plus b cube ಕರೆಕ್ಟಾ ನೋಡಿ ಫಸ್ಟ್ 3 ಟರ್ಮ್ಸ್ ಗೆ a ಮಲ್ಟಿಪ್ಲೈ ಮಾಡಿದೀವಿ ನೆಕ್ಸ್ಟ್ 3 ಟರ್ಮ್ಸ್ ಗೆ b ಮಲ್ಟಿಪ್ಲೈ ಮಾಡಿದೀವಿ ಕರೆಕ್ಟಾ ಬಟ್ ಬರಿಬೇಕಾದ್ರೆ b ಆಮೇಲೆ ಬರದೆ a ಫಸ್ಟ್ ಬರುತ್ತೆ ಈಗ ಲೈಕ್ ಟರ್ಮ್ಸ್ ಎಲ್ಲ ಆಡ್ ಮಾಡಿ ಯಾವ ಯಾವ್ದಿದೆ ಲೈಕ್ ಟರ್ಮ್ 2a squared b plus 1a squared b is it 3a squared b 1a squared b squared plus 2ab squared ಎಷ್ಟಾಯ್ತು 3a b square plus but ಅದೇ ಪ್ಯಾಸ್ಕಲ್ ಟ್ರಯಾಂಗಲ್ ಹಾಕಿದ್ರೆ
ಏನೆಲ್ಲ ಡಿಕ್ರೀಸ್ ಮಾಡ್ತಾ ಹೋಗಿ ಬಿನೆಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಯಾವ ಫಾರ್ಮುಲಾ ಬಂತು ನಮಗೆ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಈಗ ನಮ್ಗೆ ಏನ್ ಬೇಕು? ಎ ಮೈನಸ್ ಬಿ ಹೋಲ್ ಕ್ಯೂಬ್ ಬೇಕು, ಕರೆಕ್ಟಾ? ಬಿ ಬದಲು ಏನ್ ಬರಬೇಕು? ಬಿ ಬದಲು ಏನ್ ಬರಬೇಕು? ಮೈನಸ್ ಬಿ. ಸೊ ಎಲ್ಲೆಲ್ಲಿ ಬಿ ಕಾಣ್ತಿದೀವಿ ಏನು ಹಾಕಿ ಮೈನಸ್ ಬಿ. ಸೊ ಇವ್ರಿಗೆ ಏನು ಎಫೆಕ್ಟ್ ಆಗಲ್ಲ, ಕರೆಕ್ಟಾ? ಬಿನೇ ಇಲ್ವಲ್ಲ, ಇದ್ರೆ ತಾನೇ ಮೈನಸ್ ಬಿ ಹಾಕ್ಬೇಕು. ಓಕೆ, ಈ ಬಿ ಮೈನಸ್ ಬಿ ಹಾಕಿದ್ರೆ ಏನಾಗುತ್ತೆ? ಸೈನ್ ಮೈನಸ್ 3a² ಬಿನ ಈ ಬಿ ಮೈನಸ್ ಬಿ ಹಾಕಿದ್ರೆ ಏನಾಗುತ್ತೆ? ಸೈನ್ ಪ್ಲಸ್ ಇರುತ್ತೆ, ಕರೆಕ್ಟಾ? ಹುಷಾರು. ಸೊ ಈ ಪ್ಲಸ್ ಇರೋದು ಏನಾಗುತ್ತೆ? ಪ್ಲಸ್, ಹಂಗೆ ಉಳ್ಕೊಳತ್ತೆ. ಈ ಬಿ ಮೈನಸ್ ಬಿ ಹಾಕಿದ್ರೆ ಏನಾಗುತ್ತೆ? ಮೈನಸ್ ಬಿ ಕ್ಯೂಬ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಟು ಫಾರ್ಮುಲಾಸ್. ಅರ್ಥ ಆಯ್ತಾ? 10th ಸ್ಟ್ಯಾಂಡರ್ಡ್ ಅಲ್ಲಿ ಇದನ್ನ ನಾಟಕ ಇರಬೇಕು. 8th ಅಲ್ಲಿ ಓದಿರೋದು. ಬಟ್ ಎಕ್ಸಾಮ್ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಅರ್ಥ ಆಗಲಿ ಸಿಂಪ್ಲಿಫಿಕೇಶನ್ ಅಂತ ನಾನು ಬರ್ಸಿರೋದು. ಇಲ್ಲ ಪ್ಯಾಸ್ಕಲ್ ಟ್ರಯಾಂಗಲ್ ಕೊಟ್ಟೋಗಿ, ಪ್ಯಾಸ್ಕಲ್ ಟ್ರಯಾಂಗಲ್ ಅಲ್ಲೇ ಬರುತ್ತೆ. ಆಕ್ಚುಲಿ ನೀವು ಮೆಮೊರೈಸ್ ಮಾಡಬಹುದು, ಡೆಫಿನೆಟ್ಲಿ ಯು ಕ್ಯಾನ್ ಮೆಮೊರೈಸ್ ದಿಸ್. Okay, so make a note of this. Okay, ಈ ಫಾರ್ಮುಲಾ ನೋಟ್ ಮಾಡ್ಕೋತೀರಾ ಎರಡು? ಇದೆರಡು ನೋಟ್ ಮಾಡ್ಕೊಂಡ್ರ ಎವ್ರಿ ಒನ್? ಈ ಪ್ಯಾಸ್ಕಲ್ ಟ್ರಯಾಂಗಲ್ ಐಡಿಯಾ ಬಂತಾ? See, this is just for building curiosity, okay? ಇದನ್ನೇ ನಂಬ್ಕೊಂಡು ನಾವ್ ಇರಕ್ ಆಗಲ್ಲ. ಎಕ್ಸಾಮ್ ಅಲ್ಲಿ ಆಮೇಲೆ ತಲೆ ಕೆಟ್ಟೋಗ್ಬಿಡುತ್ತೆ, ಏನೇನೋ ಬರೋದು ಏನೇನೋ ಆಗ್ತಾ ಇದೆ ಅಂತ. ಓಕೆ, ನೌ ವಿ ವಿಲ್ ಕಮ್ ಟು ದಿಸ್. ಸೊ ಈಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಜಾಗದಲ್ಲಿ ಎ, ಇದು ಬಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ದಟ್ ಈಸ್ ಎ ಕ್ಯೂಬ್ ಪ್ಲಸ್ 3a² ಬಿ ಪ್ಲಸ್ 3ab² ಪ್ಲಸ್ ಬಿ ಕ್ಯೂಬ್. ಆ ಜಾಗದಲ್ಲಿ ಏನೇನಿದೆ ಅಂತ ಬರ್ತಿದೀನಿ, ಅರ್ಥ ಆಗತ್ತಾ? Okay, now you just apply, students. ಏನಾಗುತ್ತೆ? x cube plus 3x squared into 2 plus 3x into 2 squared plus 2 cube. ಇಲ್ಲಿ ನೋಡಿ, ನಾನು ಮೇ ಬಿ ಫಾಸ್ಟ್ ಆಗಿ ಹೇಳಿದೆ ಅನ್ಸುತ್ತೆ, ಬಟ್ ಯಾವುದು ಸಿಂಪ್ಲಿಫೈ ಮಾಡಿಲ್ಲ, ಕರೆಕ್ಟಾ? ಎ ಜಾಗದಲ್ಲಿ 2x ಹಾಕಿದೀನಿ, ಬಿ ಜಾಗದಲ್ಲೇ 2 ಬರ್ದಿದ್ದೀನಿ, ಕರೆಕ್ಟಾ? ನೋಡಿ, ಸಿಂಪ್ಲಿಫೈ ಮಾಡಿಲ್ಲ. ಜಸ್ಟ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಎ ಜಾಗದಲ್ಲಿ x ಬರ್ಕೊಂಡು ಹೋಗಿದ್ದೀನಿ ಎಲ್ಲಾ ಕಡೆ, ಬಿ ಜಾಗದಲ್ಲಿ 2 ಅಷ್ಟೇ, ಏನು ಬರ್ದಿಲ್ಲ. ಫಸ್ಟ್ ಯಾವಾಗ್ಲೂ ನಾವು ಇದನ್ನ ಕಲಿಬೇಕು ಸ್ಟೂಡೆಂಟ್ಸ್. ರೈಟ್ ಹ್ಯಾಂಡ್ ಸೈಡ್ ಈಸಿ. 2x into x ಏನಾಗುತ್ತೆ? 2x³ minus 2x, ಕರೆಕ್ಟಾ? 2x into -1 becomes -2x. Now let us simplify this neatly. x³ plus 3 2s are 6x², 2 squared 4, 4 3s are 12x plus 8 is equal to 2x³ minus 2x, correct? 2x³ minus 2x. ಈಗ 2x³ ನ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತು ತಗೊಂಬನ್ನಿ. ಅವಾಗ ಏನಾಗುತ್ತೆ? -x³ plus 6x² plus 14x plus 8 is equal to 0. Yes, Jayant, can you tell me, is it quadratic or not? Oh, he has left the call. Okay, Sangvi, tell me, is it quadratic or not? No, sir. No. Sir, no, sir. Then what It's type of cubic. equation is this? It's cubic. Artha aita? Students, for curiosity's sake, I am asking you, how many zeros does this has? At most 3, maximum 3, correct? 2 irbodu, 1 irbodu, athwa ildene irbodu, but 4 antu irak chance illa.
Shall we take the next pattern? Next question ಹೋಗೋಣ. See, ನಾನು ಹೋಮ್ವರ್ಕ್ ಕೊಡಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಮನೆಗೆ ಹೋಗಿ ಇದನ್ನೇ ಮತ್ ಮಾಡ್ಬೇಕು, ಗೊತ್ತಾಯ್ತಾ? ದಟ್ ಈಸ್ ದ ಹೋಮ್ವರ್ಕ್. ಸರ್ ಏನು ಇಲ್ಲ ಮುಗೀತು, ನೋ, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಗೈನ್ ಅಂಡ್ ಅಗೈನ್. ನೀವು ಎಷ್ಟು ಸಿಂಪ್ಲಿಫೈ ಮಾಡೋದ್ ಕಲಿತಿರೋ ಎಕ್ಸಾಮ್ ಅಲ್ಲಿ ಅಷ್ಟೇ ಸಿಂಪಲ್ ಆಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಲ್ವೋ ಅಷ್ಟೇ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ಕಾಂಪ್ಲಿಕೇಟ್ ಆಗುತ್ತೆ.